ಅದ್ಯಾರು ನೋಡು. ಇಲ್ಲೇ ಕೂತ್ಕೊಂಡಿದ್ಯಾ, ಎದ್ದು ಹೋಗಿ ನೋಡಬಾರ್ದಾ? ಅದೇ ಪಾಸ್ಬುಕ್ಕು, ಅದೇ FD ಸರ್ಟಿಫಿಕೇಟ್ಸು, ದಿನ ಕೂಡು. ಅದೇನು ಮರಿ ಹಾಕತ್ತಾ? ಇದ್ದಷ್ಟೇ ಇರುತ್ತೆ. ಮೊದಲು ಅದ್ಯಾರು ನೋಡು. ಎಷ್ಟು ಕೂಡಿದ್ರು ಅಷ್ಟೇ 5 ಲಕ್ಷ ದಾಟಲ್ಲ, ಬದುಕಿಗೆ ಸಾಲದು. ಅವ್ರು ಬರ್ತಿದ್ದಂಗೆ ಕಾಫಿ ಟೀ ಅಂತ ಶುರು ಮಾಡಿಬಿಡ್ಬೇಡ. ಡಬ್ಬಿ ಖಾಲಿ ಇದ್ರೂ ಮಾಡಿಕೊಡೋ ಸಂಯಮ ನನಗಿಲ್ಲ. ಹಾಯ್. ಅವನಿಲ್ಲ. ಗೊತ್ತು. ಮತ್ತೆ ಏನು? ಒಳಗೆ ಬರ್ಬೋದಾ? ಅಬ್ಬಾ ದಗೆ, ಒಂದು ಸ್ವಲ್ಪ ನೀರು ಕೊಡ್ತೀಯಾ ಪ್ಲೀಸ್? ಹಾಯ್ ಅಂಕಲ್. ದಯವಿಟ್ಟು ಕೂತ್ಕೊಳ್ಳಿ ಪ್ಲೀಸ್. ರಘುನ್ ಮದುವೆ ಆಗೋ ಹುಡುಗಿಯಾಗಿ ಬಂದಿಲ್ಲ ನಾನು. ಚಿಕ್ಕ ವಯಸ್ಸಿಂದ ಈ ಅಂಗಳದಲ್ಲಿ ಆಡಿ ಬೆಳೆದ ಹುಡುಗಿ ನಾನು. ಮಗಳ ಜೊತೆ ಕೂರಿಸ್ಕೊಂಡು ಕತೆ ಹೇಳಿದ್ದೀರಾ, ಅತ್ತಾಗ ಕಣ್ಣೀರು ಒರೆಸಿದ್ದೀರಾ, ದುಃಖದಲ್ಲಿದ್ದಾಗ ನಗಿಸಿದ್ದೀರಾ. ನಿಮಗೆ ನೋವು ಆಗಿದೆ, ಅವಮಾನ ಆಗಿದೆ, ಆದರೆ ನನಗೂ ನೋವಾಗಿದೆ. ಹೇಳ್ಕೋಬೇಕು ಅನ್ನಿಸ್ತಿದೆ. ದಯವಿಟ್ಟು ಅವಕಾಶ ಕೊಡಿ. ನಿಮ್ಮಪ್ಪ ಬಂದಿದ್ದ. ಏನು ಕೊಡ್ತೀಯೋ ಕೊಡು, ರಘು ಹತ್ರ ಒಂದು ರಸೀತಿ ತಗೋ ಅಂದ್ರಿ. ಮತ್ತಿನ್ನೇನು? ಅಹಂಕಾರ, ದುಡ್ಡಿನ ಮದ, ಒಂದು ಹೊಸ ಸಂಬಂಧ ಆಗ್ತಿರೋದು. ಅಷ್ಟು ಬೇಡ ಮನಸ್ಸಲ್ಲಿ? ಎಷ್ಟು ಏನು ಕೇಳು, ಕೊಡ್ತೀನಿ. ವ್ಯವಹಾರ ಇವತ್ತು ಕೊಡ್ತಾನೆ, ನಾಳೆ ಜಗಳಕ್ಕೆ ನಿಂತರೆ ಕೊಡ್ಲಿ ರಘು ರಸೀತಿ. ಹೆಚ್ಚು ಕಮ್ಮಿ ಆದ್ರೆ ನೀವು ಕಿತ್ತಾಡ್ಕೊಳ್ಳಿ. ರಘು ರಸೀತಿ ಕೊಡ್ತಾನ? ಪ್ರಶ್ನೆಗೆ ಉತ್ತರ ಬರಲಿಲ್ಲ. ರಘು ರಸೀತಿ ಕೊಡ್ತಾನಾ? ಇಲ್ಲ. ಮದುವೆ ಆಗಲ್ವಾ? ಮದುವೆ ನಿಲ್ಲುತ್ತಾ? ಮದುವೆ ನಿಲ್ಲಲ್ಲ, ಅಷ್ಟು ಸತ್ಯ ಗೊತ್ತಿದೆ ನಿಮಗೆ. ಅಲ್ಲಿಗೇನು, ಮದುವೆ ಆಗತ್ತೆ, ನಿಮಗೆ ಪ್ರಯೋಜನ ಇಲ್ಲ. ಅಪ್ಪಂಗೇನು, ಅಷ್ಟು ಉಳಿಯುತ್ತೆ, ಖುಷಿಯಾಗಿರ್ತಾರೆ. ರಘು ನಿಮ್ಮ ಮಗ ಸರಿ, ಆದರೆ ಚಿಕ್ಕ ವಯಸ್ಸಿಂದ ಆಡಿ ಬೆಳೆದಿದ್ದೀನಿ. ಅವನು ನಿಮಗಿಂತ ಚೆನ್ನಾಗಿ ನನಗೆ ಗೊತ್ತು. ಇವತ್ತು ಅವಶ್ಯಕತೆ ಇದೆ, ಸಂಬಂಧ ಹುಡುಕೋತಾನೆ. ನಾಳೆ ಅನವಶ್ಯಕ ಅಂತ ಅನ್ಸಿದ್ರೆ ಬಿಡೋಕೆ ಕಾರಣ ಹುಡುಕ್ತಾನೆ. ಅದಕ್ಕೆ ರಸೀತಿ ಇರಲಿ ಹಿಂದೆ. ಅದು ಉತ್ತರ ಅಲ್ಲ. ನನಗೆ ಚಾಯ್ಸ್ ಇಲ್ಲ. ಅವನೇ ಗಂಡು, ಮದುವೆ ಆಗಲಿ. ಅವನು ನಂಬಿಕೆಗೆ ಅನರ್ಹ, ಅದಕ್ಕೆ ನಿಮ್ಮನ್ನು ಅಂಟ್ಕೋತೀನಿ. ಅವನ ಹೆಂಡತಿ ಅಂತಲ್ಲ, ನಿಮ್ಮನೆ ಸೊಸೆಯಾಗಿ ಬರ್ತೀನಿ. ಬರೀ ಅವನ ಜೊತೆಗೆ ಸಂಬಂಧ ಅಂದರೆ ಕಷ್ಟ, ಅದಕ್ಕೆ ನಿಮ್ಮ ಜೊತೆ ಹೆಣ್ಕೋತೀನಿ. ಅವಕಾಶ ಕೊಡಿ. ಪ್ರೀತಿಸಿದ್ದೀನಿ, ಮದುವೆ ಆಗು. ಅವನ್ನ ಬೇಡ್ದೆ. ಅವನಿಗೆ ದುಡ್ಡು ಬೇಕಂತೆ, ಕೊಡಿ. ಅಪ್ಪ ಅಮ್ಮನ ಬೇಡ್ದೆ. ಕಷ್ಟಪಟ್ಟು
ವಿಷಯನ ಮದುವೆವರೆಗೂ ತಂದಿದ್ದೀನಿ. ದಯವಿಟ್ಟು ಅಡ್ಡ ಬರಬೇಡಿ. ನಿಮ್ಮನ್ನು ಬೇಡ್ತಾ ಇದ್ದೀನಿ. ಇಷ್ಟು ಯಾಚನೆಗೆ ದಬ್ಬಬೇಡಿ, ದಯವಿಟ್ಟು ದಬ್ಬಬೇಡಿ. ನಿಮ್ಮ ಮನೆಗೆ ನಾನು ಬರ್ತಾ ಇದ್ದಿದ್ದು ನಿಮ್ಮ ಅಣ್ಣನ ಮರಳು ಮಾಡೋದಕ್ಕೆ ಅನ್ನೋ ಭಾವ ಕೊಡಬೇಡ. ಇಷ್ಟು ಬೇಡಿದ್ದೀನಿ. ಹಾಗಿದ್ದು ದಕ್ಕಲ್ಲ ಅನ್ನೋದಾದ್ರೆ ನನಗೂ ಬೇಡ ಈ ಮದುವೆ. ಅಪ್ಪ ಅಮ್ಮ ದುಡ್ದಿದ್ದಿದೆ, ಇದಲ್ದಿದ್ರೆ ಇನ್ನೊಂದು ಹುಡ್ಕೋತೀನಿ ಸಂಬಂಧ. ನೆಟ್ಗೋ ಸೊಟ್ಗೋ ಬದುಕಂತೂ ನಡೆಯುತ್ತೆ. ಬರ್ಲಾ? ಅಡಿಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗು. ಈ ಮದುವೆ ನಿನ್ನ ಅವಶ್ಯಕತೆ ಆಗಿ ಉಳಿದಿಲ್ಲ, ನಮ್ಮ ಅವಶ್ಯಕತೆ. ನೀನು ಅವಕಾಶ ಕೊಟ್ಟೆ, ನಾವು ಅಹಂಕಾರದಲ್ಲಿ ಮಾತಾಡಿದ್ವಿ. ಧಿಕ್ಕರಿಸಿ ನಿಲ್ತೀನಿ ಅನ್ನೋ ಹೇಳ್ದಂಗೆ ಕೇಳ್ತೀವಿ. ಅಣ್ಣನ ನೆಚ್ಕೊಳ್ಳೋ ಹಾಗಿಲ್ಲ. ಏನಿದ್ರು ಊಟ ಕೇಳು. ಹೆದರಿದ್ದಾರೆ ವಕೀಲ ದಂಪತಿಗಳು. ಮರ್ಯಾದೆಯಿಂದ ನಡೆಸ್ಕೊಂಡಿರ್ಬೇಕು. ಕಾಫಿ ಸಮಾರಾಧನೆ ಆಯಿತು. ವಿವರಗಳು ಕೊಟ್ಟಿದ್ದಾರೆ. ಎಷ್ಟು ಜನ? 15 ಜನ. ಒಬ್ಬೊಬ್ಬರಿಂದ 10 ಲಕ್ಷ ಗಿಫ್ಟ್. ಯಾರ ಕಡೆ ನೆಂಟ್ರು? ರಾಜಾರಾಯರ್ ಕಡೆಯವ್ರು ಯಾರೂ ಇಲ್ಲ, ಎಲ್ಲ ಸುಜಾತ ಕಡೆಯವರೇ. ಕೈ ಮುಗಿದು ಕೇಳ್ಕೊಂಡ್ರು. ಮನೆಯಲ್ಲಿ 2 ಸಮಾರಂಭ ಇದೆ. ಒಂದು ಮಗಳ ಮದುವೆ ನಿಶ್ಚಿತಾರ್ಥ, ಇನ್ನೊಂದು ಮನೆ ಗೃಹ ಪ್ರವೇಶ. ವಿಚಾರಣೆನ ನಾವು ಮುಂದುವರಿಸಿ ಈ ನೆಂಟರಿಗೆ ನೋಟಿಸ್ ಕೊಟ್ಟರೆ ಸಮಸ್ಯೆ ಆಗುತ್ತೆ. ನೆಂಟರೆಲ್ಲ ಸಮಾರಂಭಕ್ಕೆ ಬರ್ತಾರೆ, ಕೇಳ್ತಾರೆ, ಅವಮಾನ ಆಗುತ್ತೆ. ಮೇಲಕ್ಕೆ ಬರೆಯೋಕ್ ಮೊದಲು ಯೋಚನೆ ಮಾಡಬೇಕಾಗಿತ್ತು ಅಲ್ವಾ? ಆಫೀಸ್ ಹೊರಟ್ರಾ? ದಯವಿಟ್ಟು ಎಲ್ಲಾರ್ಗೂ ನೋಟಿಸ್ ಸಿದ್ಧಪಡಿಸಿ. ಮುಂದಿನ ವಾರ ಕರ್ಸೋಣ, ವಿಚಾರಣೆ ಮುಗ್ದು ಹೋಗ್ಲಿ. ಏನ್ ಸುಮ್ಮನಾದ್ರಿ? 15 ದಿನ ತಿಂಗಳಲ್ಲಿ ಸಮಾರಂಭ ಮುಗಿದೋಗುತ್ತೆ. ಅದಕ್ಕೆ ವಿಚಾರಣೆಯನ್ನ ಅಷ್ಟು ದಿನ ಮುಂದಕ್ಕೆ ಹಾಕಿದ್ರು ಕೇಸ್ಗೇನು ತೊಂದರೆ ಆಗೋಲ್ಲ. ಅವರು ಕೇಳ್ಕೊಂಡ ನಂತರನೂ ನಾವು ಅವಸರ ಮಾಡಿದ್ರೆ ನಮಗೆ ಅವ್ರ ಮೇಲೆ ವೈಯಕ್ತಿಕ ದ್ವೇಷ ಇದೆ ಅಂತ. ಅವಮಾನ ಬೇಕು ಅಂತಾನೇನೆ ಅವಸರ ಮಾಡಿದ್ವಿ ಅಂತ ಆಗೋಲ್ವಾ? ಮಾಡ್ತಿರೋದು ಕಾನೂನು ರೀತ್ಯ ಅಲ್ವಾ? ಹೌದು. ಅವಮಾನ ಆಗೋದಾದ್ರೆ ಆಗ್ಲಿ ಬಿಡಿ, ವಕೀಲರಿಗೂ ಗೊತ್ತಾಗ್ಲಿ ಅವಮಾನ ಆದ್ರೆ ನೋವು ಎಷ್ಟಾಗತ್ತೆ ಅಂತ. ಹೊರಡೋದಾ? ಕ್ಷಮಿಸಿ, ಚರ್ಚೆಯಲ್ಲಿದ್ರೇನೋ, ಮುಗಿಲಿ. ಒಂದು 10 ನಿಮಿಷ ನರ್ಸಿಂಗ್ ಹೋಮ್ಗೆ ಹೋಗಿ ಬರ್ತೀನಿ, ನೀವು ಹೊರಡಿ. ಆಫೀಸ್ ವೆಹಿಕಲ್ ಇದೆ, ಡ್ರಾಪ್ ಮಾಡ್ತೀನಿ, ಬನ್ನಿ. ಏನು ಸಮಸ್ಯೆ ಆಗೋಲ್ಲ, ಅದೇ ದಾರಿ, ಬನ್ನಿ. ಗಿವ್ ಮಿ 5 minutes ಪ್ಲೀಸ್. ಕೂತ್ಕೊಳ್ಳಿ. ಹೇಗಿದೆ ಆರೋಗ್ಯ? ಸತ್ಯ ಹೇಳಬೇಕು ಅಂದರೆ ಕೆಟ್ಟದಾಗಿದೆ. ಏನಾಗಿದೆ ನಿಖರವಾಗಿ ಯಾರೂ ಹೇಳ್ತಾ ಇಲ್ಲ. ಡಾಕ್ಟ್ರನ್ನ ವಿಚಾರಿಸ್ದೆ, ಅವರು ವಸುಂಧರಾಗಿ ಹೇಳಿದ್ದೀನಿ ಅಂದರು. ಇವಳನ್ನ ಕೇಳಿದೆ, ತಿಳ್ಕೊಂಡು ಏನು ಮಾಡ್ತೀರಾ ಅಂತಾಳೆ. ಸತ್ಯ ಅಲ್ವಾ? ತಿಳ್ಕೊಂಡು ಏನು ಮಾಡೋದು?
ವಾರದಲ್ಲಿ 2 ದಿನ ಬೆಳಿಗ್ಗೆ ಎದ್ದು ರೆಡಿ ಆಗೋದು, ಈ ಫೈಲ್ ಹಿಡ್ಕೊಂಡು ಹೊರಡೋದು. ಮತ್ತಷ್ಟು ಟೆಸ್ಟ್ ಮಾಡ್ತಾರೆ, ಇನ್ನಷ್ಟು ಬರ್ಕೊಡ್ತಾರೆ, ಅದನ್ನು ಫೈಲಿಗೆ ಹಾಕೋ, ಒಳಗಿಡು. ನಿಮ್ಗೇನಾದರೂ ಗೊತ್ತಾಗತ್ತಾ? ನೋಡಿ ಹೇಳ್ತೀರಾ ಪ್ಲೀಸ್? ಹೆಜ್ಜೆ ಇಟ್ಟರೆ ಸಾಕು, ಆಯಾಸ. ಕೂತಲ್ಲೇ ಇದ್ದಕ್ಕಿದ್ದ ಹಾಗೆ ಮೈಯೆಲ್ಲ ಬೇವರುತ್ತೆ. ಊಟ ತಿಂಡಿ ಯಾವುದು ಬೇಕು ಅಂತ ಅನ್ಸೋದೇ ಇಲ್ಲ. ನಿದ್ದೆ ಅಂದರೆ ಹೇಗೆ ಅಂತೀರಿ? ಜ್ಞಾನವೇ ತಪ್ಪು ಹೋದಾಗೆ. ಉಸಿರೇ ನಿಂತು ಹೋಯ್ತೇನೋ ಅಂತ ಅನಿಸಿ ದಡ್ಡಂತ ಎದ್ದು ಕೂತು ಬಿಡ್ತೀನಿ. ಏನಾಗಿದೆ? ತುಂಬ ಸೀರಿಯಸ್ಸಾ? ಹೊರಡೋದಾ? ನೀವು ಹೊರಡಿ, ಬಂದೆ. ವಿಚಾರಿಸ್ತಿದ್ರಾ? ಕಾಯಿಲೆ ವಿವರಗಳನ್ನ ಹೇಳಿಲ್ಲ ನಾನು. ಇದು ತುಂಬಾ ಸೀರಿಯಸ್ ವಿಷಯ, ಸುಲಭಕ್ಕೆ ಬಗೆಹರಿಯೋಲ್ಲ. ಗೊತ್ತು, ಮುಂದಕ್ಕೆ ಹಾಕ್ದಷ್ಟು ಅಪಾಯ. ಗೊತ್ತು. ತಕ್ಷಣ ಉತ್ತರ ಹುಡುಕ್ಬೇಕು. ಹೌದು, ತುಂಬಾ ದುಡ್ಡು ಖರ್ಚಾಗುತ್ತೆ ಮೇಡಮ್. ಅಷ್ಟು ಹಣ ಇಲ್ಲ ಕೈಯಲ್ಲಿ. ಹೊಂದಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಹಣದ ವ್ಯವಸ್ಥೆ ಆಗೋಕೆ ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 6 ತಿಂಗಳೇ ಆಗ್ಬೋದು. ಅಲ್ಲಿವರೆಗೂ ವಾರಕ್ಕೆ 2 ಚೆಕಪ್ಪು, ತಿಂಗಳಿಗೆ 3 ಕಡೆ ಒಪಿನಿಯನ್. ಹಣದ ವ್ಯವಸ್ಥೆ ಆಗದೆ ಸಮಸ್ಯೆ ಬಗೆಹರಿಯೋಲ್ಲ. ಅಲ್ಲಿವರೆಗೂ ವಿವರಗಳಲ್ಲೇ ಕಾಲ ಕಳೆಯೋದು. ಅನುಮಾನ ಅವ್ರಿಗೆ ನಾನು ಸತ್ಯ ಹೇಳ್ತಿಲ್ಲ ಅಂತ. ನಿಮ್ಮನ್ನು ಕೇಳ್ತಾರೆ, ಹೇಳ್ಬೇಡಿ. ಹೊರಡೋಣವಾ? ಮತ್ತೆ ಮಾತು ಕೂರಕ್ಕೆ ಇಬ್ರಿಗೂ ಪುರ್ಸೋತಿರಲ್ಲ. ಜೀವನ ಉದ್ದ ಇರುತ್ತೆ, ಸಮಯ ಸಿಗತ್ತೆ. ಮದುವೆಗೆ ಮೊದಲಿಂದು ನಾನು ಅಂದಿದ್ದು. ಮದುವೆ ನಂತರದ್ದು ನಾನು ಹೇಳ್ತಿರೋದು. ಸಣ್ಣ ಕುತೂಹಲ, ಕೇಳ್ಬೋದಾ? ವಾಟ್ ಆರ್ ಯೋರ್ ಡ್ರೀಮ್ಸ್? ಬದುಕಿನ ಬಗ್ಗೆ ನಿನ್ನ ಕನಸುಗಳೇನು? ಅಂದ್ರೆ ಇಂಥದ್ದಾಗಬೇಕು, ಹೀಗೆ ಬದುಕಬೇಕು, ಕನಸುಗಳು. ಐ ಡೋಂಟ್ ನೋ. ಕನಸೇ ಕಾಣಲ್ವಾ ನೀನು? ಕನಸುಗಳಿಲ್ಲ. ಅಶಕ್ತರು ಅಸಹಾಯಕರು ಕನಸು ಕಾಣೋದು. ಶಕ್ತರು ಗುರಿ ಇಟ್ಕೋತಾರೆ, ಅದನ್ನು ಸಾಧಿಸ್ತಾರೆ. ಹೆಚ್ಚು ಓದಬೇಕು ಅಂತಿದೆ, ಮೆದುಳು ಚುರುಕಾಗಿದೆ, ಅದಕ್ಕೆ ಅದರದ್ದೇ ಆದ ಹಸುವಿದೆ. ಹಸುವಿಂಗೋದ್ರಲ್ಲಿ ಸುಖ ಇದೆ, ತೃಪ್ತಿ ಇದೆ, ಅದಕ್ಕೆ ಓದ್ತೀನಿ. ಒಂದಿಷ್ಟು ದುಡ್ಡು ಮಾಡೋ ಆಸೆ,
ಅನ್ಯಾಯ ಮಾಡಬೇಕು, ಮೋಸ ಮಾಡಬೇಕು ಅಂತಲ್ಲ. ಚೈತನ್ಯ ಇದ್ದಷ್ಟು ದುಡಿಬೇಕು ಅಂತ ಆಸೆ. ಒಂದಷ್ಟು ಆಸ್ತಿ ಮಾಡಬೇಕು, ಅನುಭವಿಸೋಕ್ಕಾಗುವಷ್ಟು, ಪ್ರಪಂಚ ತೋರ್ಸೋಕ್ಕಾಗುವಷ್ಟು, ದುಡಿಯೋ ಚೈತನ್ಯ ಸತ್ತಾಗ ಮಾರಿ ತಿನ್ನೋಕ್ಕಾಗುವಷ್ಟು. ಇದೆಲ್ಲದ್ರ ಮಧ್ಯ ನನ್ನ ಸ್ಥಾನ ಎಲ್ಲಿ? ಒಂಟಿತನ ಕಾಡಬಾರ್ದಲ್ವಾ? ಅದಕ್ಕೆ ಹೆಂಡತಿ, ಬದುಕಿನ ಅವಶ್ಯಕತೆಗಳು, ಅದಕ್ಕೆ ಮಕ್ಕಳು. ಇಷ್ಟೇನಾ? ಇಷ್ಟೇ. ಭಯ ಆಗತ್ತೋ? ಯಾಕೆ? ಇಷ್ಟು ನಿರ್ಲಿಪ್ತನಾಗಿ ಪ್ರತಿಯೊಂದನ್ನು ಅದರದ್ರ ಪ್ರಯೋಜನದ ಮೇಲೆ ಅಳಿತೀಯ. ಪ್ರಯೋಜನಕ್ಕೆ ಬರಲ್ಲ ಅಂತ ಅನ್ಸಿದ್ರೆ ಬಿಟ್ಬಿಡ್ತೀಯ. ಇಲ್ಲಿರೋ ಎಲ್ಲರನ್ನೂ ಬಿಟ್ಟು ನೀನೊಬ್ಬನ ನಂಬಿ ಆ ದೇಶಕ್ಕೆ ಬರ್ತಾ ಇದ್ದೀನಿ. ಯಾವ ನಂಬಿಕೆ ಮೇಲೆ ಬರಲಿ? ಅಂದ್ರೆ ದೂರ ದೇಶದಲ್ಲಿ ನಿನ್ನ ಹಣೆ ಬರ ನಿಂದು ಅಂತ ಬಿಟ್ಬಿಟ್ರೆ? ಯಾಕೆ ನಗ್ತೀಯ? ಮದುವೆ ಅಂದ್ರೆ ನಿನ್ನ ತಲೆಯಲ್ಲಿ ಏನು ಹೇಳೆ? ಪರಸ್ಪರ ಮೆಚ್ಚಿ ಜನ್ಮ ಜನ್ಮಾಂತರದ ಸಂಬಂಧ ಅಂತ ನಂಬಿ ಕಷ್ಟ ಸುಖಗಳಲ್ಲಿ ಸರಿಸಮವಾಗಿ ಭಾಗಿಗಳಾಗಿ ಆದರ್ಶ ದಾಂಪತ್ಯದಲ್ಲಿ ಇಡೀ ಜೀವನವನ್ನು ಬದುಕಿ ಹಣ್ಣಾಗಿ ಮುಂದಿನ ಪೀಳಿಗೆನ ಉಂಟು ಮಾಡಿ ಹೋಗೋದು ಅದಾ? ಕೆಟ್ಟ ಕಥೆಗಳು, ಕೆಟ್ಟ ಸಿನಿಮಾಗಳು, ಹೆಂಗಸರನ್ನ ಕನಸಿಗೆ ದಬ್ಬಿ ಸ್ವಾರ್ಥ ಸಾಧಿಸ್ಕೊಳ್ಳೋ ಗಂಡಸರ ಚಟ. ಇಲ್ಲಿ ಈ ಕಾವ್ಯದ ಸೃಷ್ಟನೆ. ಕಾವ್ಯಕ್ಕೆ ಬೆಲೆ ಕಟ್ಟುವಂಥ ಪ್ರಪಂಚದಲ್ಲಿ ನಾವು ಬದುಕ್ತೀವಿ. ಹೊಸದೊಂದು ಪುಸ್ತಕ ಬಂದಿದೆ ಅಂದರೆ ಒಳಗೇನಿದೆ ಕೇಳೋರೇ ಇಲ್ಲ. ಏನು ರೇಟು, ಎಷ್ಟು ಮಾರಾಟ ಆಗಿದೆ, ಅದು ಮುಖ್ಯ. ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ. ದೂರದ ದೇಶದಲ್ಲಿ ನಿನ್ನೊಬ್ಬಳನ್ನೇ ಬಿಟ್ರೆ ಮದುವೆ ಆಗೋದಕ್ಕೆ ಬೇಕಿರೋದು ಪ್ರೀತಿ ಅಲ್ಲ ಕಣ್ಣಿಗೆ ಅಂದವಾಗಿ ಕಾಣಬೇಕು. ಸಣ್ಣ ಪುಟ್ಟ ಲಾಭ ಆಗೋದಿದ್ರೆ ಆಗಬೇಕು. ಸಂಬಂಧದಿಂದ ಸಮಸ್ಯೆ ಅಂತ ಅನ್ನಿಸ್ಬಾರ್ದು. ಇಟ್ ಈಸ್ ಜಸ್ಟ್ ಅನ್ ಅರ್ಜ್ ಟು ಗೆಟ್ ಮ್ಯಾರಿಡ್ ಅಂಡ್ ವಿ ಜಸ್ಟ್ ಗೆಟ್ ಮ್ಯಾರಿಡ್ ಅಷ್ಟೇ. ನಂತರದ ಬದುಕು ನಡೆಯುತ್ತೆ. ಪ್ರೀತಿ ಇದ್ರೆ ಚಂದ, ಆದರೆ ಪರಸ್ಪರ ಪ್ರೀತಿ ಇರಲೇಬೇಕು ಅಂತಿಲ್ಲ. ಸಮಸ್ಯೆಗಳಿಲ್ಲದೆ ಇದ್ರೆ ಆಯ್ತು, ನಡೆಯುತ್ತೆ. ಇನ್ನು ಬಿಡೋದು, ದ್ವೇಷ ಕಾಡಬೇಕು, ಆಗ ಬಿಡ್ತಾರೆ. ಸುಖ ಇಲ್ಲ ಅಂತ ಸಂಸಾರ ಮುರಿಯೋಲ್ಲ. ಪರಸ್ಪರ ದ್ವೇಷ, ಸೇಡು, ಅದಕ್ಕೆ ಮುರಿಯುತ್ತೆ. ಅಂಥ ದ್ವೇಷ ನಮ್ಮಿಬ್ಬರ ಮಧ್ಯೆ ಅಸಾಧ್ಯ. ಅಷ್ಟೂ ಮೀರಿ ಕಾಡಿ ಬಿಡಬೇಕು ಅಂತ ಅನಿಸಿದ್ರೆ ನಿಮ್ಮಪ್ಪನ ಹಣ ಆಗಲಿ ಅಥವಾ ಅವ್ರ ಲಾಯರು ಅನ್ನೋದಾಗಲಿ ಪ್ರಯೋಜನಕ್ಕೆ ಬರೋಲ್ಲ. ಗಂಡ ಹೆಂಡತಿಯಿಂದ ಅಪೇಕ್ಷಿಸೋದು ಸುಖ ಅಲ್ಲ, ಸ್ವಾತಂತ್ರ್ಯನ. ಸುಖದ ಅಪೇಕ್ಷೆನಲ್ಲಿ ಯಾರೂ ಓಡೋದಿಲ್ಲ, ಸ್ವಾತಂತ್ರ್ಯದ ಅಪೇಕ್ಷೆಯಲ್ಲೇ ಓಡೋದು. ನಿನ್ನ ಕಣ್ಣ ರೆಪ್ಪೆಯೊಳಗೆ ಕಾಲವೂ ನನ್ನ ಬಿಂಬನ ತುಂಬಿತು, ಆದರೆ 24 ಗಂಟೆನೂ ನಿನ್ನ ಕಂಕಳಲ್ಲಿ ಇರಬೇಕು ಅಂತ ಅಪೇಕ್ಷಿಸ್ಬೇಡ. ಸಂಬಂಧಕ್ಕೆ ಅಪಾಯ ಇರಲ್ಲ. ಏನು